ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ತುಂಬ ಜನ ನೋಡ್ತಾ ಇದ್ದೀರಿ. ನೋಡಿದವ್ರಂಗೆ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟರೆ ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರುತ್ತೆ. ದಯವಿಟ್ಟು ಅದಕ್ಕೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ದುಡ್ಡೇನು ಖರ್ಚಾಗಲ್ಲ. ಬನ್ನಿ ಇವಾಗ ನಾನು ವಿಡಿಯೋದಾಗ ಹೋಗ್ತೀನಿ. ನೋಡಿ, ಹೂವು ಅರಳಿತ್ತಲ್ಲ, ಅರಳಿ ಬಾಡಿರೋದ ಮೇಲೆ ಕಾಯಾಗಿರುತ್ತಲ್ಲ, ಅದು ಅಲ್ಲೇ ಎರಡನೇದು ಹೂವು ತೋರಿಸಿದ್ದವಾಗ. ಇದು ಆಗಲೇ ಕಾಯಾಗಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ. ಮುಂದೆ ಒಣಗಿರೋ ಹೂವು ನೇತಾಡ್ತಾ ಇರುತ್ತೆ. ಹೋದ ಸರಿ ನಾನು ಸ್ವಲ್ಪ ದಿನ ಆ ಥರ ನೇತಾಡಲಿ ಕಿತ್ತಾಕನ ಅಂತ ಬಿಟ್ಟಿದ್ದರೆ ಅದೊಂಥರ ಒಳಗಡೆ ಹೂವು ಉದುರಲ್ಲ ಟೈಮಲ್ಲಿ ಇರುವೆ ಎಲ್ಲ ಸೇರ್ಕೊಂಡು ಸ್ವಲ್ಪ ಹಣ್ಣು ಹಾಳಾಗಿತ್ತು. ಅದರಿಂದ ಇವಾಗ ನಾನು ಸ್ವಲ್ಪ ಕಾಯಿ ದೊಡ್ಡದಾದ್ಮೇಲೆ ಹೂವು ಕಿತ್ತಾಕಿದ್ದೀನಿ, ನೋಡಬೇಕು ಯಾವ ಥರ ಬೆಳೆಯುತ್ತೆ ಅಂತ. ಬದನೆ ಗಿಡದಲ್ಲಿ ಮತ್ತೆ ಕಾಯಿ ಇದ್ದಾವೆ, ಅದಕ್ಕೆ ನೋಡ್ತಾ ಇದ್ದೀನಿ ಯಾವ್ಯಾವ ದೊಡ್ಡವಾದರೆ ಕಿತ್ತಿದ್ರೆ ಸರಿ, ಇಲ್ಲ ಅಂದರೆ ಬಲ್ತೋಗುತ್ತೆ ಗಿಡದಲ್ಲೇ ಅಂತ ಹೇಳ್ಬಿಟ್ಟು. ನೋಡಿ, ಬದನೆ ಗಿಡಗಳು ಎಷ್ಟು ಹೆಲ್ದಿಯಾಗಿದೆ, ಎಲೆಗಳು ಅಷ್ಟೇ. ಇನ್ನು ಕೆಳಗಡೆ ಎಲೆಗಳೆಲ್ಲ ತೆಗೆದ್ರೆ ಇನ್ನೂ ಗಿಡ ಜಾಸ್ತಿ ಕಾಯಿ ಎಲ್ಲ ಕಚ್ಚುತ್ತೆ. ಎಲೆಗಳು ಜಾಸ್ತಿ ಇದ್ದಷ್ಟು ಹೂವು ಕಾಯಿ ಕಮ್ಮಿ ತರಕಾರಿಗಳಿಗೆ. ನೋಡಿ ನಾವು ಹಳೆ ಎಲೆ ತೆಗಿಬೇಕು, ಇವ್ರಿಗೆ ಗೊತ್ತಾಗಲ್ಲ, ಅದು ಟೈಮೂ ಇರಲ್ಲ ಪಾಪ ಅವ್ರಿಗೆ. ಅದರಿಂದ ಅವು ಎಲೆಗಳು ಕೆಳಗಡೆ ಹಂಗೇ ಇದ್ದಾವೆ. ಕೆಳಗಡೆ ಒಂಚೂರು ಯಾವಾಗಾದ್ರೂ ತೆಗಿಬೇಕು. ಕೂತ್ಕೊಂಡು ನಾನು ಇನ್ನೂ ಮಾಡ್ತಾಯಿಲ್ಲ ಕೆಲಸ, ಅದರಿಂದ ಇದ್ದೀನಿ. ನೋಡಿ, ನೆನ್ನೆ ತೋರಿಸಿದ್ನಲ್ಲ, ಆಮೇಲೆ ತಿರ್ಗಾ ಮಾರನೇ ದಿನ ಬಂದು ನೋಡಿದ್ರೆ ಕಾಯಿ ಒಂದೊಂದು ಈ ಥರ ಪಾಲಿನೇಷನ್ ಆದಂಗಿದೆ. ಆ ಪಾಲಿನೇಷನ್ ಆದಮೇಲೇ ಅವು ಹುಳ ಹೊಡೆಯೋದು. ನೋಡಿ, ಆಗಿರೋದಕ್ಕೆಲ್ಲ ಹುಳ ಹೊಡೆದಿದ್ದಾವೆ. ಎಲ್ಲ 3 ಕಾಯಿನೂ ಅದೇ ಥರ ಆಗಿದ್ದಾವೆ. ಹೊಟ್ಟೆ ಉರಿದೋಯ್ತು ನನಗೆ, ಎಲ್ಲ ಕಿತ್ತಾಕಿದೆ. ಕೊನೆಗೆ ಅದು ಕಾಯಿ ದೊಡ್ಡವಾಗಲ್ಲ. ನೋಡಿ ಸುತ್ತ ತಿರುಗಿಸಿ ನೋಡಿಬಿಟ್ರೆ 3 ಕಾಯಿನೂ ಹಂಗಾಗಿದೆ. ಅದು ಚಿಕ್ಕ ಕಾಯಿ ಕಾಣುತ್ತಲ್ಲ, ಅದು ಹೂವಾಗಿ ಮೊನ್ನೆ ಪಾಲಿನೇಷನ್ ಆಗಿದ್ದಂಗಿದೆ. ನೋಡಬೇಕು. ಮೊದಲು 2 ಇತ್ತು ಪಕ್ಕ ನೋಡಿದ್ರೆ ಒಂದಕ್ಕೆ ಪಾಲಿನೇಷನ್ ಆಗಿ ಆಗಲೇ ಕಾಯಿ ದೊಡ್ಡದಾಗಿದೆ, ಅದಕ್ಕೆ ಹುಳ ಹೊಡೆದಿರಲಿಲ್ಲ. ಸರಿ, ಈ ಥರ ಬಟ್ಟೆ ಕಟ್ತಾಯಿದ್ದೀನಿ ನಾನು. ಈ ಥರ ಬಟ್ಟೆ ಕಟ್ಬಿಡ್ಬೇಕು. ನೋಡಿದ ತಕ್ಷಣ ಸುತ್ತ ಕಾಯಿ ಗಮನಿಸ್ಕೋಬೇಕು, ಎಲ್ಲೂ ಹೋಲ್ ಬಿದ್ದಿಲ್ಲ ಅಂದಾಗ, ಕಾಯಿ ಪಾಲಿನೇಷನ್ ಆಗಿ ದೊಡ್ಡದಾಗ್ತಾಯಿದೆ ಅಂದಾಗ ನೀವು ನೋಡಿಬಿಟ್ಟು ಅದಕ್ಕೆ ಆವಾಗಲೇ ಬಟ್ಟೆ ಕಟ್ಬಿಡಿ. ಇಲ್ಲಾಂದರೆ ನೀವು ಪಾಲಿನೇಷನ್ ಮಾಡಿದ ನೆನಪಿರುತ್ತಲ್ವ, ತಿರ್ಗಾ ಮಾರನೇ ದಿನವೇ ಹೋಗಿ ಅದಕ್ಕೆ ಬಟ್ಟೆ ಕಟ್ಟಿದ್ರೂ ಕಾಯಿ ಬೆಳವಣಿಗೆ ಬರುತ್ತೆ. ಇದು ಸ್ವಲ್ಪ ಕಾಯಿ ದೊಡ್ಡದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಆಮೇಲೆ ಹೀರೆಕಾಯಲ್ಲಿ ತೋರಿಸ್ತೀನಿ ನೋಡಿ. ನಾನು ಇವತ್ತು ಹೀರೆಕಾಯಿಗೆ ಒಂದು ಬಟ್ಟೆ ಕಟ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಹೀರೆಕಾಯಿ ಪಾಲಿನೇಷನ್ ಆಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದೆ, ಅದು ಹಾಳಾಗಿದೆ ಹುಳ ಹೊಡೆದು, ಅದನ್ನು ತೋರಿಸ್ತೀನಿ ನೋಡಿ. ಇದು ಸುಮಾರು 2 ದಿನ ಆಗಿರ್ಬೇಕು ಪಾಲಿನೇಷನ್ ಆಗಿ. ಕಾಯಿ ಚೆನ್ನಾಗಿತ್ತು, ಅದಕ್ಕೆ ಇದಕ್ಕೂ ಬಟ್ಟೆ ಕಟ್ಟಿದೆ. ಇದು ಒಂದು ಸ್ವಲ್ಪ ದೊಡ್ಡದಾಗಿ ಬಿಡುತ್ತೆ ಹೀರೆಕಾಯಿ. ಗಂಟ್ಲು ಸ್ವಲ್ಪ ಕೆರ್ತಾ ಇದೆ, ಅದಕ್ಕೆ ನಾನು ಸ್ವಲ್ಪ ಕೆಮ್ಮಿದೆ. ಅದರಿಂದ ನೀವು ನಾನು ಮಾತಾಡೋವಾಗ ಸ್ವಲ್ಪ ಕೆಮ್ಮು ಅದು ಇದ್ದಾಗ ತಪ್ಪು ತಿಳಿಬಿಡಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಒಂಥರ ಶೀತಕ್ಕೆ ಸುಮ್ಮನೆ ಒಣ ಕೆಮ್ಮು, ಗಂಟ್ಲು ಕೆರ್ತಂಗಾಗಿ ಕೆಮ್ಮು ಬರುತ್ತೆ ಅಷ್ಟೇ. ನೋಡಿ, ಈ ಥರ ಯಾವ್ದಾರು ಮನೇಲಿ ಕಾಟನ್ ಬಟ್ಟೆ ಹಳೇದಿರುತ್ತಲ್ಲ, ಆ ಥರ ಕಟ್ಟಬೇಕು. ಕವರಲ್ಲಿ ಕಟ್ಟಿದರೆ ಕವರಲ್ಲಿ ಕಾಣಿಸ್ತಾ ಇರುತ್ತೆ, ಒಂದೊಂದು ಸರಿ ಅಳಿಲು ಕಿತ್ತಾಕ್ತವೆ. ನೋಡಿ, ಇದು ಪಾಲಿನೇಷನ್ ಆಗಿ ದೊಡ್ಡದಾಗಿದೆ, ಆಮೇಲೆ ಹುಳ ಹೊಡೆದ್ಬಿಟ್ಟಿದೆ. ಆ ಥರ ಆಯಿತು. ಅದು ಕಾಯಿ ಕಿತ್ತಿದ್ರೂ ಒಳಗಡೆ ಫುಲ್ಲು ಹುಳ ಇರುತ್ತೆ. ಇದು ನಾವು ಮಾಡ್ಕೋಬೇಕು. ನಾಳೆ ನಾಡ್ದೊಂದು ಕಾಯಿ ಇದೆ, ನೋಡಬೇಕು. ಇದು ನೋಡಿ, ಚಿಕ್ಕ ಕಾಯಿಗೆ ಹೊಡೆದಿರೋದು ನಿಮಗೆ ಕಾಣಿಸ್ತಾ ಇರುತ್ತಾ? ಈ ಥರ ನಮ್ಗೆ ಹಾಳಾಗುತ್ತೆ. ಆವಾಗ ನಾವು ಬಳ್ಳಿ ತರಕಾರಿಗಳಿಗೆ ರೇರು ಬಿಡೋದು, 3-4 ಬಿಡೋದು ರೇರು. ಅಂಥದ್ರ ಬಿಟ್ಟಾಗ ಆ ಥರ ಹೋದಾಗ ನಮಗೆ ಬೇಜಾರಾಗುತ್ತೆ. ನಾನು ಹೋದ ಸರಿ ಆ ಕಡೆ ಸರಿ ಬೆಳೆಸಿದಾಗ ಡೈಲಿ ಬಂದು ನೋಡ್ತಿದ್ದೆ. ಈ ನಡುವೆ ಡೈಲಿ ಬರದೇ ಇರೋದಕ್ಕೆ ಇದೆಲ್ಲ ಇದು ಪರವಾಗಿಲ್ಲ. ನೋಡೋಣ, ಇನ್ನೊಂದು ಸರಿ ಕಾಯಿ ಬಿಟ್ಟಾಗ ಮತ್ತೆ ಹೊಸ ಗಿಡಗಳು ಹಾಕ್ಕೊಂಡಾಗ ಬೆಳವಣಿಗೆ ನಮಗೆ ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕಬೇಕಲ್ವ. ಸುಮ್ಮನೆ ಆಸೆ ಪಡೋದು ತಪ್ಪೆ. ಏನಂದರೆ, ನಾನು ಇವಾಗ ಬಳ್ಳಿ ತರಕಾರಿಗಳು ಇವಾಗ ಹೊಸ್ದಾಗಿ ಗಾರ್ಡನ್ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಉಪಯೋಗ ಆಗಲಿ ಅಂತ ಮತ್ತೆ ನಾನು ಆ ಥರ ಇರೋ ವಿಷಯಗಳು ನಿಮಗೆ ತಿಳಿಸ್ತಾ ಇರ್ತೀನಿ. ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ, ಪಾಲಿನೇಷನ್ ಮಾಡಲಿಲ್ಲ ಅಂದರೆ ಕಾಯಿ ಆಗೋಲ್ಲ ಅಂತ. ಆಗುತ್ತೆ, ಎಲ್ಲ ಕಾಯಿ ಆಗುತ್ತೆ, ನಮ್ಮ ಹತ್ರ ಯಾಕೆ ಆಗೋಲ್ಲ ಅಂತ ಇರ್ತಾರೆ. ಇಲ್ಲೇ ಬಂದು ನನ್ನ ಎಷ್ಟೋ ಜನ ಕೇಳಿದ್ದಾರೆ, ನಮ್ಮ ಮಗನ ಫ್ರೆಂಡ್ಸು ಅವರೆಲ್ಲ, ಆಂಟಿ ಕಾಯೆಲ್ಲ ಬಿಡುತ್ತೆ ಇದು ಹೀರೆಕಾಯಿ, ಆದರೆ ಹೂವೆಲ್ಲ ಕಾಯಿ ಬಂದಮೇಲೆ ಒಂಚೂರು ಆದಮೇಲೆ ಉದುರೋಗುತ್ತೆ ಯಾಕೆ ಅಂತ. ಆವಾಗ ಮೊನ್ನೆ ನಾನು ಅವ್ರಿಗೆ ತೋರಿಸ್ದೆ, ಈ ಥರ ಇರುತ್ತೆಮ್ಮ, ನೋಡಿ ಈ ಥರ ನೋಡಿ ಕಟ್ಕೋಬೇಕು ಅಂದರು. ಹೌದಾ, ನಾನು ನೋಡ್ತೀನಿ ಇನ್ಮೇಲೆ ಅಂತ ಹೇಳಿದರು. ಆಮೇಲೆ ಇಲ್ಲೂ ಅಷ್ಟೇ,
ಇದು ದಾಳಿಂಬೆ ಹಣ್ಣಲ್ಲಿ ನಿಮಗೆ ಹೆಣ್ಣುದು ಮೇಲ್ ಫ್ಲೇವರು ಫೀಮೇಲ್ ಫ್ಲೇವರು ಒಂದೇ ಗಿಡದಲ್ಲಿ ಇರುತ್ತೆ. ಅದು ಅರಳಿದಾಗ ಇದು ಮೇಲ್ ಫ್ಲೇವರು ಬರೀ ರೆಡ್ಡು ಇದು ಇರುತ್ತೆ. ಫೀಮೇಲ್ ಫ್ಲೇವರಲ್ಲಿ ಸ್ವಲ್ಪ ಡಾರ್ಕ್ ಇರುತ್ತೆ. ಆಮೇಲೆ ಮುಂದುಗಡೆ ಸ್ವಲ್ಪ ದಪ್ಪ, ಹಿಂದೆಗಡೆ ಇದಿರೋದು. ಮೇಲ್ ಫ್ಲೇವರು ಒಂದೇ ಥರ ಇರುತ್ತೆ. ಅದನ್ನು ಗಮನಿಸ್ಕೋಬೋದು. ಆದರೆ ಇದರಲ್ಲೇನು ನಾವು ಪಾಲಿನೇಷನ್ ಮಾಡೋ ಅವಶ್ಯಕತೆ ಇರೋಲ್ಲ. ಇದು ಮಾವಿನ ಗಿಡ ನೋಡಿ, ತೋರಿಸಿ ಒಂದು ವಾರದ ಮೇಲೆ ಹೂವು ಅರಳ್ತಾ ಇದ್ದಾವೆ. ನೋಡಬೇಕು ಎಷ್ಟು ಅರಳ್ತವೆ ಅಂತ. ಅರಳಿದಾಗ ತೋರಿಸ್ತೀನಿ. ನಮಸ್ತೆ.